ಆನ್ ಟೇಬಲ್ ಯಾರಾದರೂ ಬಂದು ಸಪೋರ್ಟ್ ಮಾಡಿದ್ರೆ ಕೇವಲ 3.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಸರ್ವಿಸ್ ಆಗಿ 100 ಕಿಲೋಮೀಟರ್ಸ್ ಓಡಿದೆ, ಸರ್ವಿಸ್ ರೆಕಾರ್ಡ್ ಸಮೇತ ಇದೆ. ಸುನಿ ಆನ್ ಟೇಬಲ್ ಯಾರಾದರೂ ಬಂದು ಸಪೋರ್ಟ್ ಮಾಡಿದ್ರೆ 12,60,000 12,60,000 ರೂಪಾಯಿಗೆ ಇನೋವಾಗಳಲ್ಲಿ ಇನ್ನೂ ಸಿಲ್ವರ್ ಕಲರ್ ಅವೈಲೇಬಲ್ ಇದೆ, ಗೋಲ್ಡ್ ಕಲರ್ ಅವೈಲೇಬಲ್ ಇದೆ. ಇನೋವಾಲಿ ಅರೌಂಡ್ 5 ರಿಂದ 6 ಗಾಡಿ ಅವೈಲೇಬಲ್ ಇದೆ. ಫಾರ್ಚುನರಲ್ಲಿ ಇನ್ನೂ 3-4 ಗಾಡಿ ಅವೈಲೇಬಲ್ ಇದೆ. ಇನ್ನು 2 ಕ್ರಿಸ್ಟಾ ಅವೈಲೇಬಲ್ ಇದೆ. ಓಕೆ, ಫೈನಲ್ ಯಾರಾದರೂ ಬಂದು ಕೇಳಿದ್ರೆ 3.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಸುನಿ ಆನ್ ಟೇಬಲ್ ಯಾರಾದರೂ ಬಂದು ಸಪೋರ್ಟ್ ಮಾಡಿದ್ರೆ ಕೇವಲ 24,90,000 ಫೈನಲ್ ಮಾಡ್ಕೊಡ್ತೀನಿ. ಸುನಿ ಆನ್ ಟೇಬಲ್ ಯಾರಾದರೂ ಬಂದು ಸಪೋರ್ಟ್ ಮಾಡಿದ್ರೆ ಕೇವಲ 13,90,000 ರೂಪಾಯಿಗೆ ಟೇಬಲ್ ಯಾರಾದರೂ ಬಂದು ಸಪೋರ್ಟ್ ಮಾಡಿದ್ರೆ 4,20,000 ರೂಪಾಯಿಗೆ 13 ಮಾಡಲು ಡಿಸೈರ್ ಡೀಸೆಲ್ ಅಲ್ಲಿ ಕೊಟ್ಬಿಡ್ತೀನಿ. ಸುನಿಲ್ ಆನ್ ಟೇಬಲ್ ಯಾರಾದರೂ ಬಂದು ಸಪೋರ್ಟ್ ಮಾಡಿದ್ರೆ ಕೇವಲ 16,49,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ. ಸುನಿಲ್ ಆನ್ ಟೇಬಲ್ ಯಾರಾದರೂ ಬಂದು ಸಪೋರ್ಟ್ ಮಾಡಿದ್ರೆ ಕೇವಲ 5,60,000 ಫೈನಲ್ ಮಾಡ್ಕೊಡ್ತೀನಿ. ಸುನಿಲ್ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೇನೆ, ನಿಮಗೆ ಫಸ್ಟ್ ಸ್ಟೆಪ್ ಆಟೋಮೋಟಿವ್ಸ್ಗೆ ಯಾರಾದರೂ ಒಂದು ಬೆಸ್ಟ್ ಕ್ವಾಲಿಟಿ ಆಫ್ ಕಾರ್ ಹುಡುಕ್ತಾ ಇದ್ದೀರಾ ಅಂತಂದರೆ ಬೇಗ ಬನ್ನಿ ಫಸ್ಟ್ ಸ್ಟೆಪ್ ಆಟೋಮೋಟಿವ್ಸ್ಗೆ. ನಿಮಗೆ ಆಲ್ಮೋಸ್ಟ್ ಲೈಕ್ ಒಂದು 7-8 ಇನೋವಾ ಇದೆ, ನಿಮಗೆ ಕ್ರಿಸ್ಟಾ 2-3 ಇದೆ, ಫಾರ್ಚುನರ್ಗಳು 3-4 ಇವೆ. ಸೊ ವೀಡಿಯೋ ಕೊನೆ ತನಕ ನೋಡಿ ಗೊತ್ತಾಗ್ಬಿಡುತ್ತೆ. ಸೊ ಇವಾಗ ನಮ್ಮ ಜೊತೆ ಏಜಾಜ್ ಸರ್ ಇದ್ದಾರೆ, ನಾವು ವೆಲ್ಕಮ್ ಮಾಡ್ಕೊಳ್ಳೋಣ ಸರ್. ನಮಸ್ಕಾರ ಸರ್. ನಮಸ್ಕಾರ ಸುನಿಲ್, ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದ್ದೀನಿ. ನಿಮ್ಮ ವ್ಯೂವರ್ಸ್ಗೋಸ್ಕರ ನಮಸ್ಕಾರ ಅಂತ ಹೇಳ್ತೀನಿ. ಸೊ ಸರ್, ಮೇನ್ ಎಲ್ಲರೂ ಕೇಳಿದೆ ಕಸ್ಟಮರ್ಸು ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಸರ್? ಸುನಿಲ್, ನಮ್ಮ ಹತ್ರ 2 lakhs ಬಡ್ಜೆಟಿಂದ ಸ್ಟಾರ್ಟ್ ಆಗಿ 30 lakhs ಬಡ್ಜೆಟ್ವರೆಗೂ ಅವೈಲೇಬಲ್ ಇದೆ. ಸೊ ಯಾವುದೇ ಯೂಸ್ ಕಾರ್ ಸೆಗ್ಮೆಂಟ್ ನೋಡ್ತಿರೋರಿಗೆ ಒಂದು ಫಸ್ಟ್ ಸ್ಟೆಪ್ ಆಟೋಮೋಟಿವ್ಸ್ BTM ಲೇಔಟಲ್ಲಿ ಒಂದು ಬೆಸ್ಟ್ ಆಪ್ಷನ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ಯಾರಾದರೂ ಒಂದು ಒಳ್ಳೆ ಕ್ವಾಲಿಟಿ ಆಫ್ ಕಾರ್ಸ್ ಬೇಕು ಅಂದರೆ ಆರಾಮಾಗಿ ಬನ್ನಿ ಫಸ್ಟ್ ಸ್ಟೆಪ್ ಆಟೋಮೋಟಿವ್ಸ್ಗೆ. ಸೊ ಸರ್, ಆಮೇಲೆ ಎಕ್ಸಾಕ್ಟ್ ಆಗಿ ಅನಿಸುತ್ತೆ ಲೊಕೇಶನ್ ಫಸ್ಟ್ ಸ್ಟೆಪ್ ಆಟೋಮೋಟಿವ್ಸ್? ಸುನಿಲ್, BTM ಲೇಔಟ್, BTM ಸೆಕೆಂಡ್ ಸ್ಟೇಜ್ NS ಪಾಳ್ಯದಲ್ಲಿ BTM ಲೇಕ್ ಇದೆ. BTM ಲೇಕ್ ಮೇನ್ ಗೇಟ್ ಆಪೋಸಿಟ್ ನಮ್ಮ ಶೋರೂಮ್ ಇರೋದು. ಇನ್ ಕೇಸ್ ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ಕಾಂಟ್ಯಾಕ್ಟ್ ನಂಬರ್ ಮೇಲ್ಗಡೆ ನಿಮ್ಗೆ ಕೊಟ್ಟಿರ್ತೀವಿ. ಸೊ ಆ ಕಾಂಟ್ಯಾಕ್ಟ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು. ಸುನಿಲ್, ಓಕೆ, ಸೊ ಅಕಸ್ಮಾತ್ ಇನ್ನೂ ಕನ್ಫ್ಯೂಸ್ ಆದ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಆರಾಮಾಗಿ ಡೈರೆಕ್ಟಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸೊ ಸರ್, ಎಲ್ಲರೂ ಮೇನ್ ಕೇಳೋದು ಲೋನ್ ಅಂತ ಕೇಳ್ತಾರೆ ಸುನಿಲ್. ನಮ್ಮ ಹತ್ರ ಎಲ್ಲ ಫೆಸಿಲಿಟೀಸ್ ಅವೈಲೇಬಲ್ ಇದೆ. ವಿ ಆರ್ ಟೈಡ್ ಅಪ್ ವಿತ್ ಅರೌಂಡ್ 16 ರಿಂದ 18 ಬ್ಯಾಂಕ್ಸ್ ಟೈ ಅಪ್ ಇದ್ದೀವಿ. ಸೊ ಕಸ್ಟಮರ್ ಪ್ರೊಫೈಲ್ ಎಲ್ಲಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಸ್ಟಮರ್ ಪ್ರೊಫೈಲ್ಸ್ ಮ್ಯಾಚ್ ಆಯಿತು ಅಂತಂದರೆ 80 to 90% ಲೋನ್ ಮಾಡ್ಕೊಳ್ಳೋ ಚಾನ್ಸಸ್ ನಮ್ಮ ಹತ್ರ ಸಿಗುತ್ತೆ. ಪ್ಯಾನ್ ಎಂಟೈರ್ ಕರ್ನಾಟಕ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ನಾವು ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬೋದು. ಓಕೆ, ಸೊ ನೀವು ಯಾವುದೇ ಲೈಕ್ ಎಲ್ಲ ವಿಡಿಯೋದಲ್ಲಿ ಹೇಳಿದೆ ನಿಮಗೆ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಎಲ್ಲ ವೆಹಿಕಲ್ಸ್ಗೆ ಲೋನ್ ಎಲ್ಲ. ಸೊ ಸರ್, ಆಮೇಲೆ ನಮ್ಮ ವ್ಯೂಯರ್ಸ್ಗೆ ಸೊ ಇವಾಗ ಮೇನ್ ಬರಬೇಕಾದ್ರೆ ಟ್ರೆಸ್ಟ್ ಮಾಡ್ಕೊಂಡು ಬರಬೇಕು ಸರ್, ಕ್ವಾಲಿಟಿ ಆಫ್ ಕಾಸ್ಟ್ ಬೇಕು ಅಂದರೆ. ನೀವು ನನ್ನ ಹತ್ರ ಆಲ್ಮೋಸ್ಟು 3 yearsಯಿಂದ ನನ್ನ ಜೊತೆ ಕೆಲಸ ಮಾಡ್ತಿದ್ದೀರಾ. ಹೌದು. ಸೊ 3 yearsಯಿಂದ ನೀವು ವಿಡಿಯೋ ಮಾಡ್ತಿದ್ದೀರಾ. ಒಂದು ಸಿಂಪಲ್ ಎಕ್ಸಾಂಪಲ್, ಯೂಟ್ಯೂಬರ್ಸ್ ನಮಗೆ 100 ಜನ ಇದ್ದಾರೆ. ಹೌದೌದು, 100 ಜನ ಇದ್ದಾರೆ. ಸೊ ಐ ಕ್ಯಾನ್ ಕಾಲ್ ಎನಿಬಡಿ. ಹೌದು, ಅರ್ಥ ಆಗ್ತಿದೆಯಾ? ಸೊ ಐ ಬಿಲೀವ್ ಇನ್ ಲಾಯಲಿಟಿ. ನಾನು ಲಾಯಲಿಟಿ ಮೇಲೆ ತುಂಬ ಜಾಸ್ತಿ ಡಿಪೆಂಡೆಂಟ್ ಆಗಿರ್ತೀನಿ. ಅದ್ರ ಜೊತೆಗೆ ಒಂದು ನಂಬಿಕೆ ಅನ್ನೋದು ಜಾಸ್ತಿ ಇಂಪಾರ್ಟೆಂಟ್. ಇವಾಗ ನಾನು ನಿಮಗೆ ನಿಮ್ಮ ಮೇಲೆ ಹೆಂಗೆ ನಂಬಿಕೆ ಮಾಡಿ ನಿಮ್ಮ ಜೊತೆ ಲಾಯಲ್ ಆಗಿ ಒಂದೇ ಒಂದು ಕಾರಣಕ್ಕೆ ಏನಂತ ಅಂದರೆ ನಾನು ಕ್ವಾಲಿಟಿ ಮೇಂಟೈನ್ ಮಾಡ್ತಿದ್ದೀನಿ ಈ ಶೋರೂಮಲ್ಲಿ. ಸರಿನಾ? ಯಾವುದೇ ಗಾಡಿ ಸಿಕ್ಕಿದ್ರೂ ಮಾರೋ ಚಾನ್ಸಸ್ ನಾವು ಬೇರೆ ಶೋರೂಮ್ಗಳ ಥರ ನಾವು ಮಾಡೋದಿಲ್ಲ. ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ. ಪ್ರತಿಯೊಂದು ವೆಹಿಕಲ್ಗೂ 28 ವೆರಿಫೈಡ್ ಚೆಕ್ಸ್ ಮಾಡ್ತೀವಿ. ಗಾಡಿ ಆಕ್ಸಿಡೆಂಟ್ ಆಗಿದೆಯಾ ಆಗಿಲ್ಲ ಅಂತ. ಒಂದು ವೆಹಿಕಲ್ ಕೂಡ ನಿಮಗೆ ಆಕ್ಸಿಡೆಂಟಲ್ಲಿ ನಮ್ಮ ಹತ್ರ ಸಿಗೋದಿಲ್ಲ. ಅರ್ಥ ಆಗಿದೆ? ನಿಮಗೆ ಕಸ್ಟಮರ್ಸಿಗೆ ನೋಡ್ಸೋದು ದೂರ, ನಾವು ಎಂಟರ್ಟೈನೇ ಕೂಡ ಮಾಡೋದಿಲ್ಲ. 3 ಓನರ್ 4 ಓನರ್ 5 ಓನರ್ ಗಾಡಿಗಳು ಯಾವುದೋ ನಾವು ನಿಲ್ಲಿಸಲ್ಲ. ನಿಮಗೆ ಸಿಂಗಲ್ ಓನರ್ ಹೇಳ್ಬಿಟ್ಟು 5 ಓನರ್ ಗಾಡಿಗಳೆಲ್ಲ ಮಾರ್ತಿದ್ದಾರೆ ಮಾರ್ಕೆಟಲ್ಲಿ, ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅಂಥ ಕೆಲಸಗಳು ನಾವು ಯಾವುದೂ ಮಾಡೋದಿಲ್ಲ. ಕಾಂಪ್ರಮೈಸು ಕ್ವಾಲಿಟಿಲಿ ನಾವು ಮಾಡೋದಿಲ್ಲ ಸುನಿಲ್. ಯಾರೇ, ಯಾಕಂದರೆ ತುಂಬಾ ಕಸ್ಟಮರ್ಸ್ ನಮಗೆ ಫೋನ್ ಮಾಡಿಬಿಟ್ಟು ಫೋನಲ್ಲೇ ಅಡ್ವಾನ್ಸ್ ಮಾಡ್ತೀವಿ ಅಂತ ಹೇಳ್ತೀವಿ. ನಾವು ಕೈ ಮುಗಿದು ಜೋಡಿಸ್ತೀವಿ. ಫಸ್ಟ್ ಸ್ಟೆಪ್ ಆಟೋಮೋಟಿವ್ಸೇ ಅಲ್ಲ, ಯಾವುದೇ ಶೋರೂಮ್ ಅವರು ಯಾವುದೇ ಥರದ ವೀಡಿಯೋ ಮಾಡಿರಲಿ 2 ಲಕ್ಷ 3 ಲಕ್ಷ 4 ಲಕ್ಷ ಅಂತ ಗಾಡಿ ಮೇಲೆ ಹೊಡೆದು ಹೇಳ್ತಾರೆ. ನೀವು ಫಿಸಿಕಲಿ ಹೋಗಿ ನೋಡಿದ ನಂತರ ನಿಮಗೆ ಗಾಡಿ ಬಂಡವಾಳ ಗೊತ್ತಾಗುವಂಥದ್ದು. ಸೊ ಫೋನಲ್ಲಿ ಯಾವುದೇ ರೀತಿ ವ್ಯಾಪಾರಗಳು ಮಾಡೋಕ್ಕೆ ಹೋಗ್ಬೇಡಿ. ಫಿಸಿಕಲಿ ಬನ್ನಿ. ನಿಮ್ಮ ಹತ್ರ ಮೆಕ್ಯಾನಿಕ್ ಇದ್ದರೆ ಮೆಕ್ಯಾನಿಕ್ ಕರ್ಕೊಂಬನ್ನಿ, ಗಾಡಿ ನೋಡಿಸ್ಕೊಳ್ಳಿ, ವೆರಿಫೈ ಮಾಡಿಸ್ಕೊಳ್ಳಿ. ನಂತರ ನೀವೇನಿದೆಯೋ ಡೀಲ್ನ ಕ್ಲೋಸ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಅದೇ ಥರ ನಾವು ನಮ್ಮ ಶೋರೂಮಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡ್ತಿದ್ದೀವಿ. ಸೊ ಯಾವುದೇ ಟೆನ್ಷನ್ ಇಲ್ಲದೆ ಧಾರಾಳವಾಗಿ ದಯವಿಟ್ಟು ವಿಸಿಟ್ ಮಾಡಿ ಶೋರೂಮ್ಗೆ. ಯಾವುದೇ ಕಾರ್ ರಿಕ್ವೈರ್ಮೆಂಟ್ ಇದ್ದರೂ ಕೂಡ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೊಟ್ಟಿರೋ ನಂಬರ್ ಮೇಲೆ ಬರ್ಬೋದು. ನಿಮ್ಮ ವ್ಯೂವರ್ಸ್ಗೋಸ್ಕರ ಅಥವಾ ನಿಮ್ಮ ಫಾಲೋವರ್ಸ್ಗೋಸ್ಕರ ಯಾವತ್ತೂ ಅಷ್ಟೇ ನಾವು ಡಿಸಪಾಯಿಂಟ್ ಮಾಡಿಲ್ಲ, ಇನ್ನು ಮುಂದಕ್ಕೂ ಮಾಡೋದಿಲ್ಲ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ ಸರ್. ಓಕೆ, ಸೊ ಇಷ್ಟು ಬೇಗ ಆದಷ್ಟು ಬೇಗ ಬನ್ನಿ. ಕ್ವಾಲಿಟಿ ಆಫ್ ಕಾಸ್ಟ್ ಬೇಕು ಅಂದರೆ ಆರಾಮಾಗಿ ಬರ್ಬೋದು ಫಸ್ಟ್ ಸ್ಟೆಪ್ ಆಟೋಮೋಟಿವ್ಸ್ಗೆ. ಸೊ ಬೆಸ್ಟ್ ಡೀಲಲ್ಲಂತೂ ಮಾಡಿಕೊಡ್ತಾರೆ. ಸೊ ಬನ್ನಿ, ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ ಸರ್. ಖಂಡಿತವಾಗ್ಲೂ ಸರ್. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸೊ ಯಾರಾದರೂ ಟೊಯೋಟಾಗಳು ಹುಡುಕ್ತಾ ಇದ್ರೆ ಅಂತ ನೋಡ್ತಾ ಇರ್ಬೋದು, ಫುಲ್ ಟೊಯೋಟಾ ಗಾಡಿಗಳು ಅವೈಲೇಬಲ್ ಇರುತ್ತೆ. ಸೊ ಇನೋವಾ ಬೇಕಾದ್ರೆ ಇನೋವಾ ಇದೆ, ಇನೋವಾ ಕ್ರಿಸ್ಟಾ ಬೇಕು ಅನ್ನೋರಿಗೆ ಇನೋವಾ ಕ್ರಿಸ್ಟಾ ಇದೆ. ಸೊ ಫಾರ್ಚುನರ್ ಬೇಕು ಅಂದ್ರೆ ಫಾರ್ಚುನರ್ಗಳು ಇದೆ. ಸೊ ಏನು ಸತಿ ಒಂಥರ ಫುಲ್ ಡಿಫ್ರೆಂಟ್ ಅಂತ ಹೇಳ್ಬೋದು. ಹೌದು ಸುನಿಲ್, ಇದಕ್ಕಿಂತ ಮುಂಚೆ ಮಹೇಂದ್ರದಲ್ಲಿ XUV 500s ಅಲ್ಲಿ ಆಗಿರಲಿ, ಸ್ಕಾರ್ಪಿಯೋಲಿ ಅಂಥ ಗಾಡಿಗಳಲ್ಲಿ ತುಂಬ ಜಾಸ್ತಿ ವೀಡಿಯೋಸ್ ಮಾಡ್ತಿದ್ವಿ. ಸೊ ತುಂಬಾ ಡಿಮ್ಯಾಂಡ್ ಬಂತು. ಟೊಯೋಟಾಲು ಮಾಡಿ ಸರ್, ಟೊಯೋಟಾ ರಿಕ್ವೈರ್ಮೆಂಟ್ ಇದೆ ನಮಗೆ. ಟೊಯೋಟಾ ಇನೋವಾ ಬೇಕಾಗುತ್ತೆ, ಕ್ರಿಸ್ಟಾ ಬೇಕಾಗುತ್ತೆ, ಫಾರ್ಚುನರ್ ಬೇಕಾಗುತ್ತೆ ಅಂತ ತುಂಬಾ ರಿಕ್ವೈರ್ಮೆಂಟ್ ಬಂದಿತ್ತು. ಸೊ ಅದಕ್ಕೋಸ್ಕರ ಟೈಮಿಂಗೋಸ್ಕರ ಈ 4 ವೆಹಿಕಲ್ ನೋಡಿಸ್ತಿದ್ದೀವಿ. ಬಟ್ ನಮ್ಮ ಹತ್ರ ಟೊಯೋಟಾದಲ್ಲಿ ಅಟ್ ಪ್ರೆಸೆಂಟ್ 9 ರಿಂದ 10 ವೆಹಿಕಲ್ಸ್ ಅವೈಲೇಬಲ್ ಇದೆ. 7 to 8 ಸೀಟರ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಸೊ ಯಾವುದೇ ವೆಹಿಕಲ್ ಬೇಕಿದ್ರು ಕೂಡ ಟೊಯೋಟಾನೇ ಅಂತಲ್ಲ, ಯಾವುದೇ ವೆಹಿಕಲ್ಲು
5 ಸೀಟರ್ ಆಗಿರಲಿ 7 ಸೀಟರ್ ಯಾವುದೇ ವೆಹಿಕಲ್ ಬೇಕಿದ್ರೂ ಫಸ್ಟ್ ಸ್ಟೆಪ್ ಆಟೋಮೋಟಿವ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಸುನಿಲ್. ಓಕೆ ನೋಡಿ, ಯಾರಾದರೂ ಒಂದು ಟೊಯೋಟಾ ವೆಹಿಕಲ್ಸ್ ಅಥವಾ ಬೇರೆ ಯಾವುದೇ ವೆಹಿಕಲ್ಸ್ ಬೇಕು ಅಂತಂದ್ರೆ ವಿತ್ ಕ್ವಾಲಿಟಿ ಆಫ್ ಕಾರ್ಸ್ ಬೇಕು ಅಂತಂದರೆ ಆರಾಮಾಗಿ ಬರ್ಬೋದು ನೀವು ಫಸ್ಟ್ ಸ್ಟೆಪ್ ಆಟೋಮೋಟಿವ್ಸ್ಗೆ. ಸೊ ಮೊದಲನೇ ಗಾಡಿನೇ ಒಂದು ಟೊಯೋಟಾ ಇನೋವಾ ಕ್ರಿಸ್ಟಾನೇ ಇದೆ ಸರ್. ಹೌದು ಸುನಿಲ್, 2022 ಮಾಡಲು ಇನೋವಾ ಕ್ರಿಸ್ಟಾ ಇದು. ಓಕೆ, ಕೇವಲ 3 ವರ್ಷ ಹಳೆ ವೆಹಿಕಲ್ ಅಂತ ಹೇಳ್ಬೋದು. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ, ಯಾವುದೇ ರೀತಿ ಎಕ್ಸ್ಪೆನ್ಸಸ್ ಮಾಡೋ ಅವಶ್ಯಕತೆ ಇಲ್ಲ. ಕಂಪನಿ ಟು ಇಂಡಿವಿಜುವಲ್ ಆಗಿ ಸೆಕೆಂಡ್ ಓನರ್ ಆಗಿದೆ ಅಟ್ ಪ್ರೆಸೆಂಟ್. ವಿ ವೇರಿಯಂಟ್ ಅಲ್ಲಿ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಎಕ್ಸಲೆಂಟ್ ವೆಹಿಕಲ್ ಅಂತ ಹೇಳ್ಬೋದು. ಒಂದು ಇನೋವಾ ಕ್ರಿಸ್ಟಾ, ಅದನ್ನು ಲೇಟೆಸ್ಟ್ ವೆಹಿಕಲ್ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಓಕೆ, ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೀರಿಂಗು, 4 ವಿಂಡೋಸ್, ಡ್ಯೂಯಲ್ ಏರ್ ಬ್ಯಾಗು, ABS, ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಇದೆ. ನಿಮಗೆ ಎಷ್ಟು ಕಿಲೋಮೀಟರ್ ಓಡಿರ್ಬೋದು ಸರ್ ಇದು ಅಪ್ರಾಕ್ಸಿಮೇಟ್ಲಿ? ಸುನಿಲ್ ಅರೌಂಡ್ 60 to 70,000 ಕಿಲೋಮೀಟರ್ಸ್ ವಿತ್ ಸರ್ವಿಸ್ ರೆಕಾರ್ಡ್ ಅಂಡ್ ಹಿಸ್ಟ್ರಿ ಅಂತ ಹೇಳ್ಬೋದು ಸುನಿಲ್. ಓಕೆ ನೋಡಿ, ಜಸ್ಟ್ 66,000 to 70,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಸೊ ಯಾರಾದರೂ ಒಂದು ಇನೋವಾ ಕ್ರಿಸ್ಟಾ ಅಂತ ಹುಡುಕ್ತಾರವ್ರಿಗೆ ಒಂದು ಒಳ್ಳೆ ಆಪ್ಷನ್. ಅದು ಲೇಟೆಸ್ಟ್ ಮಾಡಲ್ 2022 ಮಾಡಲ್. ಹೌದು. ಪ್ರೈಸ್ ವೈಸ್ ಏನಾಗುತ್ತೆ ಸುನಿಲ್? 25,50,000 rupees ಆಸ್ಕಿಂಗ್ ಇದ್ದೀವಿ. ನೆಗೋಷಿಯಬಲ್ ಪ್ರೈಸು. ಆನ್ ಟೇಬಲ್ ಯಾರಾದರೂ ಬಂದು ಸಪೋರ್ಟ್ ಮಾಡಿದ್ರೆ ಕೇವಲ 24,90,000 ಫೈನಲ್ ಮಾಡ್ಕೊಡ್ತೀನಿ ಸುನಿಲ್. 24,90,000ಕ್ಕೆ ನಿಮ್ಮೊಂದು ಟೊಯೋಟಾ ಇನೋವಾ ಕ್ರಿಸ್ಟಾ 2022 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಅದು ಕಂಪ್ನಿ ಟು ಇಂಡಿವಿಜುವಲ್ ಆಗಿದೆ ಅಷ್ಟೇ ಸುನಿಲ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ದೊಡ್ಡ ಆನೆ ಇದೆ ಅಂತಾನೆ ಹೇಳ್ಬೋದು. ಒಂದು ಟೊಯೋಟಾ ಫಾರ್ಚುನರ್ ಇದೆ. ಟೊಯೋಟಾ ಫಾರ್ಚುನರ್ ಸಿಂಗಲ್ ಓನರ್ 2013 ಮಾಡಲು 4x4 ಮ್ಯಾನ್ಯುಯಲ್. ಓಕೆ, ಸಿಂಗಲ್ ಓನರ್ ವೆಹಿಕಲ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಯಾವುದೇ ರೀತಿ ರಿಪ್ಲೇಸ್ಮೆಂಟ್ಸ್ ಇಲ್ಲ. ಕೇವಲ 93,000 ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ ಅಂಡ್ ಹಿಸ್ಟ್ರಿ ಓಡಿದೆ ಅಂತ ಹೇಳ್ಬೋದು. ಎಕ್ಸಿಲೆಂಟ್ ಆಗಿದೆ. ಅದು 4x4 ಅಲ್ಲಿ ಒಂದು ಫಾರ್ಚುನರ್ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಓಕೆ, ಸೊ ನೋಡ್ತಾರೆ ಎಷ್ಟೊಂದು ಜನ ಕೇಳ್ತೀರಿ 4x4 ಟೊಯೋಟಾ ಫಾರ್ಚುನರ್ ಬೇಕು ಅಂತಂದ. ಸೊ ನಂಬರ್ ಕೂಡ ಕ್ರೇಜಿ ಇದೆ, 0110 ಸಕ್ಕದಾಗಿದೆ ಗಾಡಿ ಕೂಡ ನಂಬರು. ಸೊ ಯಾರಾದರೂ ಒಂದು ಟೊಯೋಟಾ ಫಾರ್ಚುನರ್ ಹುಡುಗರಿಗೆ 2013 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 13 ಸಿಂಗಲ್ ಓನರ್ ವೆಹಿಕಲ್. ಸೊ ಗಾಡಿ ಕೂಡ ಮಿಂಟ್ ಕಂಡೀಷನ್ ಇದೆ. ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80 to 90% ಟೈರ್ಸ್ ಇದೆ. ಸೊ ಒಂದು 4x4 ಟೊಯೋಟಾ ಫಾರ್ಚುನರ್ ಏನಾಗುತ್ತೆ ಸರ್ ಪ್ರೈಸು? ಸುನಿಲ್ ಕೇವಲ 14,50,000 ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ. ನೆಗೋಷಿಯಬಲ್ ಪ್ರೈಸ್ ಇದೆ. ಆನ್ ಟೇಬಲ್ ಯಾರಾದರೂ ಬಂದು ಸಪೋರ್ಟ್ ಮಾಡಿದೆ ಕೇವಲ 13,90,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ ಅಂತ ಹೇಳ್ಬೋದು. 13 ಮಾಡಲ್ 4x4 ಮ್ಯಾನ್ಯುಯಲ್ ಸಿಂಗಲ್ ಓನರು 90,000 ಕಿಲೋಮೀಟರ್ಸ್ ಮಾತ್ರ ಓಡಿದೆ ಅಂತ ಹೇಳ್ಬೋದು ಸುನಿಲ್. ಬಿಲೋ 1 lakh ಡ್ರಿವನ್. ಹೌದು ಸುನಿಲ್, ಜಸ್ಟ್ ಸರ್ವಿಸ್ ಆಗಿ 100 ಕಿಲೋಮೀಟರ್ಸ್ ಓಡಿದೆ. ಸರ್ವಿಸ್ ರೆಕಾರ್ಡ್ ಸಮೇತ ಇದೆ ಸುನಿಲ್. ಓಕೆ ನೋಡಿ, ವಿತ್ ಸರ್ವಿಸ್ ರೆಕಾರ್ಡ್ ಓಡಿರೋ ಜಸ್ಟ್ 90,000 ಓಡಿರೋ ಒಂದು ಟೊಯೋಟಾ ಫಾರ್ಚುನರ್ ಇದೆ. ನಂಬರ್ ಕ್ರೇಜಿ ಇದೆ. ಜಸ್ಟ್ 1 lakh ಬಿಲೋ ಡ್ರಿವನ್ ಆಗಿದೆ. ಸಿಂಗಲ್ ಓನರ್ ಗಾಡಿ ಬೇರೆ. ಸೊ ಜಸ್ಟ್ ಇವಾಗ ಏನು ಬೇರೆ ಡೀಸೆಲ್ ಹಾಕೊಂಡು ಓಡಿಸ್ಬೇಕು ಅಷ್ಟೇ ಸುನಿಲ್. ಏನು 5 ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಸರ್ವಿಸೇ ಮಾಡ್ಸಂಗಿರಲ್ಲ. ಏನು ಮಾಡ್ಸಂಗಿಲ್ಲ. 10,000 ಕಿಲೋಮೀಟರ್ ನೆಕ್ಸ್ಟ್ 10,000 ಕಿಲೋಮೀಟರ್ಸ್ ಯಾವುದೇ ರೀತಿ ಎಕ್ಸ್ಪೆನ್ಸಸ್ ಏನು ಖರ್ಚು ಮಾಡೋ ಅವಶ್ಯಕತೆ ಇರಲ್ಲ. ಓಕೆ, ಸೊ ಹಾಗೆ ನಿಮಗೆ ಟೊಯೋಟಾ ಫಾರ್ಚುನರ್ ಬೇಡ, ನನಗೆ ನಾರ್ಮಲ್ ಇನೋವಾ ಬೇಕು ಅನ್ನೋರಿಗೆ ಸೊ ಅದು ಕೂಡ ನಿಮಗೆ ಎರಡು ಇದೆ. ಸೊ ಇದು ಡೀಟೇಲ್ಸ್ ಸರ್. ಎರಡು 2015 ಮಾಡಲೇ ಸುನಿಲ್. ಒಂದೇ ಒಂದು ಡಿಫ್ರೆನ್ಸ್ ಏನಂದ್ರೆ ಇದು 8 ಸೀಟರ್, ಅದು 7 ಸೀಟರ್. ಓಕೆ, ಅದರಲ್ಲೂ ಆಪ್ಷನ್ಸ್ ಕೊಟ್ಟಿದ್ದೀನಿ 15 ಅಲ್ಲೂ. ಇದು 8 ಸೀಟರ್, ಅದು 7 ಸೀಟರ್. ಇದು 88,000 ಕಿಲೋಮೀಟರ್ ಓಡಿದೆ. ಅದು 1,20,000 ಕಿಲೋಮೀಟರ್ ಓಡಿದೆ. ರೆಕಾರ್ಡೆಡ್ ಸಿಂಗಲ್ ಓನರ್. ಸೊ 2015 ಮಾಡಲ್ ಸಿಂಗಲ್ ಓನರ್ 88,000 ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ ಓಡಿರುವಂಥದ್ದು. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. 8 ಸೀಟರ್ ವೆಹಿಕಲ್, ಕೇವಲ 88,000 ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ ಅಂಡ್ ಹಿಸ್ಟ್ರಿ ಅಂತ ಹೇಳ್ಬೋದು ಸುನಿಲ್. ವಿತ್ 88,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. 2.5 ವಿ ವೇರಿಯಂಟು. ಸೊ ನಿಮಗೆ ಅಲೈಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಕೂಡ ಇದೆ ನಿಮಗೆ. ಸೊ ಇಂಟೀರಿಯರ್ ನಿಮಗೆ ನೋಡೋದಾದ್ರೆ ನಿಮಗೆ AC ಪವರ್ ಸ್ಟೀರಿಂಗು, 4 ವಿಂಡೋಸ್, ಡ್ಯೂಯಲ್ ಏರ್ ಬ್ಯಾಗು, ABS. ಸೊ ಟೊಯೋಟಾದ ನಿಮಗೆ ಅಲಾಯ್ಸ್ ಕೂಡ ಇದೆ. ಗಾಡಿ ಕೂಡ ಮಿಂಟ್ ಕಂಡೀಷನ್ ಇದೆ. ಒಂಚೂರು ಸ್ಕ್ರಾಚಸ್ ಆಗಲಿ ಡಿಂಟ್ಸ್ ಆಗಲಿ ಏನೂ ಇಲ್ಲ. ಜಸ್ಟ್ ಫ್ಯೂಯಲ್ ಆ್ಯಂಡ್ ಡ್ರೈವ್ ಕಂಡೀಷನ್ ಇದೆ ಗಾಡಿ. ಖಂಡಿತವಾಗ್ಲೂ ಸುನಿಲ್. ಸೊ ಈ ಇನೋವಾ ಏನಾಗುತ್ತೆ ಸರ್? 8 ಸೀಟರ್ ವೆಹಿಕಲ್. ನೀವು ಒಂದು 50 ಗಾಡಿ ನೋಡಿದ್ರೆ 1-2 ಗಾಡಿ ಮಾತ್ರ ನಿಮ್ಗೆ 8 ಸೀಟರ್ ಸಿಗುವಂಥದ್ದು. ಸೊ 12,90,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇಕ್ಕಿದ್ದೀವಿ. ನೆಗೋಷಿಯಬಲ್ ಇದೆ. ಆನ್ ಟೇಬಲ್ ಯಾರಾದರೂ ಬಂದು ಸಪೋರ್ಟ್ ಮಾಡಿದ್ರೆ 12,60,000 12,60,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ. 15 ಮಾಡಲ್ 8 ಸೀಟರ್ ಸುನಿಲ್. ಓಕೆ, 15 ಮಾಡಲ್ 8 ಸೀಟರ್ ಗಾಡಿ 12,60,000ಕ್ಕೆ ಖಂಡಿತವಾಗ್ಲೂ ಸುನಿಲ್. ಸರ್ ಈ ಗಾಡಿ ಡೌನ್ ಪೇಮೆಂಟ್ ಅಂದ್ರೆ ಎಲ್ಲಿ ಗಂಟೆ ಆಗ್ಬೋದು ಸುನಿಲ್? ಕೇವಲ ಒಂದು 6 ಲಕ್ಷ ರೂಪಾಯಿ ತಗೊಂಡ್ಬಂದು ರಿಮೈನಿಂಗ್ ಅಮೌಂಟ್ ಲೋನ್ ಮಾಡ್ಕೊಟ್ಬಿಡ್ತೀನಿ ಸುನಿಲ್. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಟೊಯೋಟಾ ಇನೋವಾನೇ ಇದೆ. ಸೊ ಇದ್ರ ಡೀಟೇಲ್ಸ್ ಸರ್. ಸುನಿಲ್ 15 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 7 ಸೀಟರ್, 1,20,000 ಕಿಲೋಮೀಟರ್ ಸರ್ವಿಸ್ ರೆಕಾರ್ಡ್ ಓಡಿರುವಂಥದ್ದು. ಎಕ್ಸಿಲೆಂಟ್ ಆಗಿದೆ. ಯಾವುದೇ ರೀತಿ ಎಕ್ಸ್ಪೆನ್ಸಸ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ನೋಡಿಸಬಹುದು ಗ್ಲಾಸ್ ಕ್ರ್ಯಾಕ್ ಆಗಿದೆ. ಈ ಗ್ಲಾಸ್ ನ ರೀಪ್ಲೇಸ್ ಮಾಡಿಸಿ ಕೊಡ್ತೀವಿ. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಯಾವುದೇ ರೀತಿ ರಿಪ್ಲೇಸ್ಮೆಂಟ್ಸ್ ಇಲ್ಲ, ಯಾವುದೇ ರೀತಿ ಕ್ಲೇಮ್ ಆಗಿಲ್ಲ. ತುಂಬಾನೇ ಚೆನ್ನಾಗಿದೆ. ಒಂದು ಇನೋವಾ ನೋಡ್ತಿರೋರಿಗೆ, ಒಂದು ಬಕೆಟ್ ಸೀಟ್ ಅಥವಾ 7 ಸೀಟರ್ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್. ಓಕೆ, ಯಾರು ಕ್ಯಾಪ್ಟನ್ ಸೀಟ್ಸ್ ಬೇಕು ಅನ್ನೋರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಗಾಡಿ. ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೀರಿಂಗು, 4 ವಿಂಡೋಸು, ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಬಂದ್ಬಿಡುತ್ತೆ. ಸೊ 1,20,000 ಅಷ್ಟೇ ಅಲ್ಲ ಸರ್? 1,20,000 ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ ಓಡಿರೋದು. ರೇರ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲಾನು ಬಂದ್ಬಿಡುತ್ತೆ. 2.5 ಇದು ಕೂಡ ನಿಮಗೆ ವಿ ವೇರಿಯಂಟು. ಸೊ ಬಾಡಿ ಲೈನ್ ಕೂಡ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಈ ಟೊಯೋಟಾ ಇನೋವಾ 2015 ಮಾಡಲ್ ಗಾಡಿ
ಪ್ರೈಸ್ ಏನಾಗುತ್ತೆ ಸರ್? ಸುನಿಲ್ ಪ್ರೈಸ್ 12,90,000 ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ. 12,70,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ ಸುನಿಲ್. ಓಕೆ 12,70,000 ನಿಮಗೆ 2015 ಬೇಕು ಅಂದ್ರೆ ಅದು ಸಿಗುತ್ತೆ, 2015 ಅದರಲ್ಲೂ ನಿಮಗೆ 8 ಸೀಟರ್ ಬೇಕಾದ್ರೆ 12,60,000 ಸಿಗುತ್ತೆ. ಸೊ ಇನೋವಾಗಳಲ್ಲಿ ಸಿಲ್ವರ್ ಕಲರ್ ಅವೈಲೇಬಲ್ ಇದೆ, ಗೋಲ್ಡ್ ಕಲರ್ ಅವೈಲೇಬಲ್ ಇದೆ. ಇನೋವಾಲಿ ಅರೌಂಡ್ 5ರಿಂದ 6 ಗಾಡಿ ಅವೈಲೇಬಲ್ ಇದೆ. ಫಾರ್ಚುನರಲ್ಲಿ ಇನ್ನೂ 3-4 ಗಾಡಿ ಅವೈಲೇಬಲ್ ಇದೆ. ಇನ್ನು 2 ಕ್ರಿಸ್ಟಾ ಅವೈಲೇಬಲ್ ಇದೆ. ಸೊ ಯಾವುದೇ ಟೊಯೋಟಾ ವೆಹಿಕಲ್ ಆಗಿರಲಿ, ಯಾವುದೇ 7 ಸೀಟರ್ ವೆಹಿಕಲ್ ಆಗಿರಲಿ, ಫಸ್ಟ್ ಸ್ಟೆಪ್ ಆಟೋಮೋಟಿವ್ಸ್ BTM ಲೇಔಟಲ್ಲಿದೆ. ಸೊ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ವೆಹಿಕಲ್ಲು 7 ಸೀಟರ್ ಅಂತಲೇ ಅಲ್ಲ, 4 ಸೀಟ್ರು 5 ಸೀಟ್ರ್ ಯಾವುದೇ ವೆಹಿಕಲ್ ಬೇಕಿದ್ರು ಕೂಡ ಫಸ್ಟ್ ಸ್ಟೆಪ್ ಆಟೋಮೋಟಿವ್ಸಲ್ಲಿ ಅವೈಲೇಬಲ್ ಇದೆ. ಸೊ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ಬೋದು ಸುನಿಲ್. ಒಂದು ಕ್ವಾಲಿಟಿ ಆಫ್ ಕಾರ್ಸು ತೊಗೊಂಡೋದ್ರೆ ನೆಮ್ಮದಿ ಓಡಿಸ್ಬೇಕು ಅಂತಂದರೆ ಆರಾಮಾಗಿ ಬರ್ಬೋದು ನೀವು ಫಸ್ಟ್ ಸ್ಟೆಪ್ ಆಟೋಮೋಟಿವ್ಸ್ಗೆ. ಯಾಕಂದರೆ ಬೆಸ್ಟ್ ಪ್ರೈಸಲ್ಲಿ, ಬೆಸ್ಟ್ ಡೀಲಲ್ಲಿ ಒಳ್ಳೆ ಕ್ವಾಲಿಟಿ ಆಫ್ ಕಾರ್ಸ್ನ ಕೊಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ಸುನಿಲ್, ಇಲ್ಲಿವರೆಗೂ ನಾವು ಯಾವುದೇ ರೀತಿ 3 ಓನರು, 4 ಓನರು, 5 ಓನರ್ ಗಾಡಿಗಳು ನೀವು ವಿಡಿಯೋನ ಮಾಡಿಲ್ಲ. ಬರೀ ನನ್ನ ಮೊಬೈಲ್ ನಂಬರ್ ನನಗೆ 98455007 ನೀವು ಬರೀ ಯೂಟ್ಯೂಬಲ್ಲಿ ಹಾಕಿದ್ರೆ ಸಾಕು. ಇಲ್ಲಿವರೆಗೂ ನಾವು ಯಾವ್ಯಾವ ವೀಡಿಯೋಸ್ ಮಾಡಿದ್ವಿ ಎಲ್ಲ ಬರುತ್ತೆ. ಒಂದು ಗಾಡಿ ಕೂಡ ಇಲ್ಲಿವರೆಗೂ 3rd ಓನರ್ ಗಾಡಿ ನಾವು ಎಂಟರ್ಟೈನ್ ಮಾಡೇ ಇಲ್ಲ. ಸೊ ಫ್ಯೂಚರಲ್ಲೂ ಎಂಟರ್ಟೈನ್ ಮಾಡೋಕೆ ಹೋಗೋದಿಲ್ಲ. ಸೊ ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡ್ತಿದ್ದೀವಿ. ಸೊ ಯಾವುದೇ ವೆಹಿಕಲ್ ಬೇಕಿದ್ರೂ ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ಹೇಳ್ಬೋದು ಸುನಿಲ್. ಸೊ ಇದೊಂದು ಆ್ಯಡೆಡ್ ಅಡ್ವಾಂಟೇಜು. ನಾನು ಮಾಡಿರೋದ್ರಲ್ಲಿ ಎಷ್ಟೊಂದು ಶೋರೂಮ್ ಮಾಡಿದ್ದೀನಿ. ಸೊ ಇದುವರೆಗೂ ಯಾರೂ ಎಲ್ಲ ಆಲ್ಮೋಸ್ಟ್ ಲೈಕ್ 3rd ಓನರ್ ಗಾಡಿ, 4th ಓನರ್ ಗಾಡಿ ಸೇಲ್ ಮಾಡಿದ್ದಾರೆ. ಬಟ್ ಇವರು ಫಸ್ಟ್ ಓನರ್, ಸೆಕೆಂಡ್ ಓನರ್ ವೆಹಿಕಲ್ಸ್ ನಾನು ಬಿಟ್ಟು ಮ್ಯಾಕ್ಸಿಮಮ್ ಸಿಂಗಲ್ ಓನರ್ ಇರುತ್ತೆ. ಗಾಡಿ ಚೆನ್ನಾಗಿದ್ರೆ ಸೆಕೆಂಡ್ ಓನರ್ ಇರುತ್ತೆ. ಮ್ಯಾಕ್ಸಿಮಮ್ ಸಿಂಗಲ್ ಸೆಕೆಂಡ್ ಓನರ್ ಅಷ್ಟೇ. ಸೊ ಇದೊಂದು ಕಾನ್ಫಿಡೆಂಟ್ ಆಗಿ ಹೇಳ್ಬೋದು. ಸೊ ಬೇಗ ಬಂದರೆ ನಿಮ್ಗೆ ಒಳ್ಳೊಳ್ಳೆ ಗಾಡಿಗಳು ಸಿಗುತ್ತೆ, ಅದು ಬಜೆಟಲ್ಲಿ ಸಿಗುತ್ತೆ, ಒಳ್ಳೆ ಪ್ರೈಸಲ್ಲಂತೂ ಸಿಗುತ್ತೆ. ಖಂಡಿತ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಫಾರ್ಚುನರ್ ಇದೆ ಸರ್. ಸುನಿಲ್ 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಫಾರ್ಚುನರಲ್ಲಿ 4x2 ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನಲ್ಲಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಜೊತೆಗೆ ಎಕ್ಸಲೆಂಟ್ ಕಂಡೀಷನಲ್ಲಿ ಒಂದು ಫಾರ್ಚುನರ್ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಎಕ್ಸಲೆಂಟ್ ಆಗಿದೆ. ಈ ಫಾರ್ಚುನರ್ ಬಂದು ನಿಮಗೆ ಕಂಪ್ಲೀಟ್ಲಿ ಬ್ಲ್ಯಾಕ್ ಇಂಟೀರಿಯರ್ ಅಂತ ಬರುತ್ತೆ, ಒಂದು ಆಪ್ಷನಲ್ ಅಂತ ಹೇಳ್ಬೋದು. ಎಕ್ಸಲೆಂಟ್ ಆಗಿದೆ. 1,20,000 ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ ಹೊಡಿರುವಂಥದ್ದು ಒಂದು ಫಾರ್ಚುನರ್ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಯಾರಾದ್ರೂ ಒಂದು ಟೊಯೋಟಾ ಫಾರ್ಚುನರ್ ಅದು 15 4x2 ಸಿಂಗಲ್ ಓನರ್ ವೆಹಿಕಲ್ 1,20,000 ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ ಹೊಡಿರುವಂಥದ್ದು ಎಕ್ಸಲೆಂಟ್ ಆಗಿದೆ. 16,75,000 ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ. ನೆಗೋಷಿಯಬಲ್ ಪ್ರೈಸ್ ಇದೆ. ಆನ್ ಟೇಬಲ್ ಯಾರಾದರೂ ಬಂದು ಸಪೋರ್ಟ್ ಮಾಡಿದೆ ಕೇವಲ 16,49,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸುನಿಲ್. 16,49,000 ನಿಮ್ಗೆ ಒಂದು 15 ಮಾಡಲ್ ಗಾಡಿ ಒಂದು ಫಾರ್ಚುನರ್ ಸಿಗ್ತಾ ಇದೆ. ಸಿಂಗಲ್ ಓನರ್ ಗಾಡಿ. ಸೊ ಮಾರ್ಕೆಟ್ ಅಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಅಂದ್ರೆ ಬ್ರೆಜಾ, ಅದು ಡ್ಯೂಯಲ್ ಟೋನ್ ಕಲರ್ ಅಲ್ಲಿ ಇದೆ ಸರ್. ಖಂಡಿತ ಸುನಿಲ್. 2017 ಮಾಡಲು ಒಂದು ಬ್ರಿಜಾ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಅದು ಟಾಪ್ ಅಂಡ್ ವೇರಿಯಂಟ್ ಡೀಸೆಲ್ ಅಲ್ಲಿ ಅವೈಲೇಬಲ್ ಇದೆ. 17 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ZDI ಪ್ಲಸ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಡ್ಯೂಯಲ್ ಟೋನ್ ಅಲ್ಲಿ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಇಂಟೀರಿಯರ್ ಎಲ್ಲ ಕಂಪ್ಲೀಟ್ಲಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಕಂಪ್ಲೀಟ್ ಇಂಟೀರಿಯರ್ ನೋಡಿಸಬಹುದು, ಅದನ್ನು ಡ್ಯೂಯಲ್ ಟೋನ್ ಅಲ್ಲೇ ಇದೆ. ಸೊ ಒಂದು ಬ್ರಿಜಾ ನೋಡ್ತಿರೋರಿಗೆ, ಅದು ಡೀಸೆಲ್ ಅಲ್ಲಿ ಒಂದು ಬ್ರಿಜಾ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಓಕೆ, ನಿಮಗೆ ಡಿಫಾಗರ್ ವೈಪರ್ ಎಲ್ಲಾನು ಇದೆ. ನಿಮಗೆ ZDI ಪ್ಲಸ್ ವಿತ್ ಅಲಾಯ್ಸು, ಪುಷ್ ಬಟನ್ ಸ್ಟಾರ್ಟ್, ಎಲೆಕ್ಟ್ರಾನಿಕ್ ಸೀಟ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಬಂದ್ಬಿಡುತ್ತೆ ಗಾಡಿಲಿ. ಸೊ ಯಾರಾದರೂ ಒಂದು ಬ್ರೆಜಾ ಹುಡ್ಕೊಂಡಿರೋದ್ರಿಗೆ, ಅದನ್ನು ಡೀಸೆಲ್ ಗಾಡಿ ಬೇಕು, ಅದು ಡ್ಯೂಯಲ್ ಟೋನ್ ಕಲರ್ ಆಪ್ಷನಲ್ ವೆಹಿಕಲ್ ಬೇಕು ಅಂತಂದ್ರೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಪ್ರೈಸ್ ಏನಿದೆ ಸರ್? ಸುನಿಲ್ 17 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 7,70,000 ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ. ನೆಗೋಷಿಯಬಲ್ ಪ್ರೈಸ್. ಆನ್ ಟೇಬಲ್ ಯಾರಾದ್ರು ಸಪೋರ್ಟ್ ಮಾಡಿದ್ರೆ 7,40,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ. 17 ಮಾಡಲ್ ಸಿಂಗಲ್ ಓನರ್ ZDI ಪ್ಲಸ್ ಡೀಸೆಲ್ ಅಲ್ಲಿ ಸಿಂಗಲ್ ಓನರ್ ವೆಹಿಕಲ್ ಗಾಡಿ. ಖಂಡಿತವಾಗ್ಲೂ ಸುನಿಲ್. ಎಸ್, ಇದೇ ಮಾಡಲ್ ನೀವು ಸ್ವಿಫ್ಟ್ 17-18 ಮಾಡಲ್ ಹೋಗ್ತಿದ್ದೀರಾ ಅಂದ್ರೆ ಅದು ನಿಮಗೆ ಇದೇ ಪ್ರೈಸ್ ಸಿಗುತ್ತೆ. ಸೊ ನಾನು ನಿಮಗೆ ಬ್ರಿಜಾನೇ ಕೊಡ್ತೀನಿ ಅಂತ ಹೇಳ್ಬೋದು. ಅದು ಕಾಂಪ್ಯಾಕ್ಟ್ SUV ತಗೊಂಡೋಗ್ಬೋದು. ಹ್ಯಾಚ್ ಬ್ಯಾಕ್ ಬದಲು ಒಂದು ಕಾಂಪ್ಯಾಕ್ಟ್ SUV ಈಸಿಯಾಗಿ ಕಣ್ಮುಚ್ಕೊಂಡು ತಗೊಂಡೋಗ್ಬಿಡ್ಬೋದು ನೀವು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಬ್ಲಾಕ್ ಕಲರ್ ಒಂದು Volkswagen Polo ಇದೆ. ಸುನಿಲ್, ಒಂದು ಪೋಲೋ ನೋಡ್ತಿರೋರಿಗೆ, ಅದು ಬ್ಲಾಕ್ ಕಲರ್ ಅಲ್ಲಿ ಒಂದು ಪೋಲೋ ನೋಡ್ತಿರೋರಿಗೆ, ಅದು ಲೋ ಬಜೆಟ್ ಅಲ್ಲಿ ಒಂದು ಪೋಲೋ ನೋಡ್ತಿರೋರು ಒಂದು ಬೆಸ್ಟ್ ಆಪ್ಷನ್ ಡೀಸೆಲ್ ಅಲ್ಲಿ ಇದೆ. ಕಂಫರ್ಟ್ ಲೈನ್ ವೇರಿಯಂಟ್ 2013 ಮಾಡಲ್ ಡೀಸೆಲ್ ಎಕ್ಸಲೆಂಟ್ ಆಗಿದೆ ಸುನಿಲ್. ಒಂದು ಯಾವುದೇ ರೀತಿ ಎಕ್ಸ್ಪೆನ್ಸಸ್ ಮಾಡೋ ಅವಶ್ಯಕತೆ ಎಲ್ಲ ಏನಿಲ್ಲ. ತುಂಬಾ ಚೆನ್ನಾಗಿದೆ. ಒಂದು 3,75,000 ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ. ನೆಗೋಷಿಯಬಲ್. ಫೈನಲ್ ಯಾರಾದ್ರೂ ಬಂದು ಕೇಳಿದ್ರೆ 3.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸುನಿಲ್. ಓಕೆ, 3.5 ಲಕ್ಷಕ್ಕೆ ನಿಮಗೆ 13 ಮಾಡಲ್ ಒಂದು Volkswagen Polo ಕಂಫರ್ಟ್ ಲೈನ್ ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಖಂಡಿತವಾಗ್ಲೂ. ಓಕೆ, ಸೊ ಇನ್ನು ಮುಂದೆ ಒಂದು ಸ್ವಿಫ್ಟ್ ಇದೆ, ಡಿಮ್ಯಾಂಡೆಡ್ ವೆಹಿಕಲ್ ಸುನಿಲ್. ಸ್ವಿಫ್ಟ್ ಅಲ್ಲ, ಸ್ವಿಫ್ಟ್ ಡಿಸೈರ್ ಅಂತ ಹೇಳ್ಬೋದು. ಸ್ವಿಫ್ಟ್ ಡಿಸೈರ್ ತುಂಬಾನೇ ಡಿಮ್ಯಾಂಡ್ ಇದೆ. ಗಾಡಿಗಳು ತುಂಬಾ ಕಡಿಮೆ ಇದೆ ಮಾರ್ಕೆಟ್ ಅಲ್ಲಿ, ಗಾಡಿಗಳು ಅವೈಲೇಬಲ್ ಇಲ್ಲ. 2013 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಡೀಸೆಲ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ. VDI ವೇರಿಯಂಟ್ 15 ಡೀಸೆಲ್ ಗಾಡಿ. 13 ಮಾಡಲು ಡೀಸೆಲ್ ಎಕ್ಸಲೆಂಟ್ ಆಗಿದೆ. ಯಾವುದೇ ರೀತಿ ಎಕ್ಸ್ಪೆನ್ಸಸ್ ಮಾಡೋ ಅವಶ್ಯಕತೆ ಇಲ್ಲ. ಅಡ್ವೊಕೇಟ್ ಓಡಿಸಿರುವಂತ ಗಾಡಿ ಇದು. ತುಂಬಾನೇ ಚೆನ್ನಾಗಿದೆ. ಒಂದು ಡಿಸೈರ್ ನೋಡ್ತಿರೋರಿಗೆ, ಅದು ಡೀಸೆಲ್ ಅಲ್ಲಿ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ನಾವು ಹೇಳ್ಬೋದು ಸುನಿಲ್. ಓಕೆ, ಯಾರಾದ್ರೂ ಒಂದು ಶಿಫ್ಟ್ ಡಿಸೈರ್, ಅದು ನಿಮಗೆ ಡೀಸೆಲ್ ಅಲ್ಲಿ ಹುಡುಕ್ತಾ ಇರೋರಿಗೆ ನೋಡ್ತಾ ಇರ್ಬೋದು. ಸಖತ್ತಾಗಿದೆ ಗಾಡಿ ಕೂಡ. ಸೊ ಬಾಡಿ ಕೂಡ ಮಿಂಟ್ ಕಂಡೀಷನ್ ಇದೆ. ಸೊ ಶಿಫ್ಟ್ ಡಿಸೈರ್ ಹುಡುಗರಿಗೆ ಪ್ರೈಸ್ ಏನಾಗಿದೆ ಸರ್? 4.5 ಲಕ್ಷ ಹೇಳ್ತಿದ್ದೀವಿ. ನೆಗೋಷಿಯಬಲ್ ಪ್ರೈಸ್. ಆನ್ ಟೇಬಲ್ ಯಾರಾದ್ರು ಬಂದು ಸಪೋರ್ಟ್ ಮಾಡಿದ್ರೆ 4,20,000 ರೂಪಾಯಿಗೆ 13 ಮಾಡಲು ಡಿಸೈರ್ ಡೀಸೆಲ್ ಅಲ್ಲಿ ಕೊಟ್ಬಿಡ್ತೀನಿ ಸುನಿಲ್. ಓಕೆ, ನೋಡಿ 4,25,000ಕ್ಕೆ 13 ಮಾಡಲ್ ಶಿಫ್ಟ್ ಡಿಸೈರ್. ಎಸ್ ಎಸ್. ಸೊ 12 ಮಾಡಲ್ 4.5 ಹೇಳ್ತಾರೆ ಸರ್. ಖಂಡಿತವಾಗ್ಲೂ ಸುನಿಲ್. ಸ್ವಿಫ್ಟ್ ಇದೆ.
ಸ್ವಿಫ್ಟೇ ಇದೆ ನಮ್ಮ ಹತ್ರ. ಅದೇ 3.5 ಲಕ್ಷ ರೂಪಾಯಿ ಸ್ವಿಫ್ಟೇ ಹೇಳ್ತಾ ಇದ್ದಾರೆ ಪೆಟ್ರೋಲ್ ಅಲ್ಲಿ. ನಿಮಗೆ ಒಂದು ಬೆಸ್ಟ್ ಆಪ್ಷನ್ ನಿಮಗೆ ಡಿಸೈರ್ ಅಂತ ಹೇಳ್ಬೋದು. 4.5 ಲಕ್ಷಕ್ಕೆ ಡಿಸೈರ್ ಸಿಗ್ಬಿಡುತ್ತೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಯಾವತ್ತು ಫಸ್ಟ್ ಆಫ್ ಆಲ್ ಮಿಸ್ಸೇ ಇಲ್ಲ ಈ ಗಾಡಿಗಳು XUV500. ಸೊ ಒಂದು XUV500 ಇದೆ. ಒಂದು XUV500 ಅದು ಟಾಪ್ ಅಂಡ್ ವೆಹಿಕಲ್ ಅಲ್ಲಿ ನೋಡ್ತಿರೋರು ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. 2016 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್, W10 ವೇರಿಯಂಟ್ ಅಲ್ಲಿ ಕೇವಲ 70,000 ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ ಅಂಡ್ ಹಿಸ್ಟ್ರಿ ಓಡಿರುವಂತದ್ದು. ಸಿಲ್ವರ್ ಕಲರ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಸುನಿಲ್. ಯಾವುದೇ ರೀತಿ ಎಕ್ಸ್ಪೆನ್ಸಸ್ ಮಾಡೋ ಅವಶ್ಯಕತೆ ಇಲ್ಲ, ಏನು ಮಾಡಿಸೋ ಅವಶ್ಯಕತೆ ಇಲ್ಲ. ಬರೀ ಪೂಜೆ ಮಾಡ್ಕೊಂಡು ಡೀಸೆಲ್ ಹಾಕೊಂಡು ಗಾಡಿ ಓಡಿಸ್ಕೋಬೇಕು. ಟೈರ್ಸ್ ಇಂದ ಆಗಿರಲಿ, ಎಕ್ಸ್ಟೀರಿಯರ್ ಇಂಟೀರಿಯರ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಸುನಿಲ್. ಓಕೆ, ಸೊ ಯಾರಾದ್ರೂ ಒಂದು XUV500 ಅದು W10 2016 ಸಿಂಗಲ್ ಓನರ್ ವೆಹಿಕಲ್, 2016 ಸಿಂಗಲ್ ಓನರ್ ವೆಹಿಕಲ್ W10. ಓಕೆ, ಪ್ರೈಸ್ ಸರ್ ಸುನಿಲ್ 11,25,000 ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ. ನೆಗೋಷಿಯಬಲ್ ಪ್ರೈಸ್ ಇದೆ. ಆನ್ ಟೇಬಲ್ ಯಾರಾದ್ರು ಬಂದು ಸಪೋರ್ಟ್ ಮಾಡಿದ್ರೆ ಕೇವಲ 10,80,000 ರೂಪಾಯಿಗೆ 16 ಮಾಡಲು W10 XUV500 ಕೊಟ್ಬಿಡ್ತೀವಿ ಸುನಿಲ್. ಓಕೆ, 10,80,000ಕ್ಕೆ 10,80,000 ರೂಪಾಯಿಗೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಾರ್ಕೆಟಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಅಂದ್ರೆ ಒಂದು ಡಸ್ಟರ್. ಸೊ ಅದು ಚಾಕ್ಲೇಟ್ ಬ್ರೌನ್ ಕಲರ್ ಇದೆ. ಖಂಡಿತವಾಗ್ಲೂ ಸುನಿಲ್, ತುಂಬಾನೇ ಚೆನ್ನಾಗಿದೆ. ಈ ಡಸ್ಟರ್ ಕೂಡ ನಿಮಗೆ 4x4 ವೇರಿಯಂಟ್ 4x4 ಅಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿದೆ ವೆಹಿಕಲ್. 2015 ಮಾಡಲು ಸಿಂಗಲ್ ಓನರ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಜೊತೆಗೆ ಚಾಕ್ಲೇಟ್ ಬ್ರೌನ್ ಅಲ್ಲಿ ನಿಮಗೆ ಯಾವುದೇ ರೀತಿ ಎಕ್ಸ್ಪೆನ್ಸಸ್ ಮಾಡಿಸೋ ಅವಶ್ಯಕತೆ ಇಲ್ಲ, ಟೈರ್ಸ್ ಹಾಕ್ಸೋ ಅವಶ್ಯಕತೆ ಇಲ್ಲ, ಸೀಟ್ ಕವರ್ ಮಾಡಿಸೋ ಅವಶ್ಯಕತೆ ಇಲ್ಲ, ಏನು ಮಾಡಿಸೋ ಅವಶ್ಯಕತೆ ಇಲ್ಲ ಸುನಿಲ್. 4 ವೀಲ್ ಡ್ರೈವ್ ಅಲ್ಲಿ ನಿಮಗೆ ಒಂದು ಡಸ್ಟರ್ ಕೊಡ್ತೀನಿ. ಕೇವಲ 80,000 ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ ಓಡಿರುವಂತದ್ದು ಸುನಿಲ್. ಓಕೆ, ಸೊ ನೋಡ್ತಾ ಇರ್ಬೋದು ಯಾರಾದ್ರೂ ಒಂದು ಡಸ್ಟರ್ ಅದು 4x4 ಬೇಕು ಅನ್ನೋರಿಗೆ ಸಕ್ಕತ್ತಾಗಿದೆ ಗಾಡಿ ಕೂಡ. ಸೊ ಒಂಥರ ಕಾಂಪ್ಯಾಕ್ಟ್ SUV ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಯಾರಾದ್ರೂ ಆರಾಮಾಗಿ ಮೈಲೇಜ್ ಅಂತಂದ್ರೆ 23ರಿಂದ 24 ಮೈಲೇಜ್ ಗ್ಯಾರಂಟಿ ನಾನೇ ಕೊಟ್ಬಿಡ್ತೀನಿ ಸುನಿಲ್. ಓಕೆ, ಸೊ ಇನ್ನೊಂದು ಹೇಳಿದ್ರೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. 85-110 PS ಸರ್ ಇದು? ಸುನಿಲ್ ಇದು 85 PS ಇದು. ಓಕೆ, ಸೊ ಪ್ರೈಸ್ ಸರ್? ಸುನಿಲ್ ತುಂಬಾನೇ ನೆಗೋಷಿಯಬಲ್ ಪ್ರೈಸ್ ಕೊಡ್ತೀವಿ. 5,75,000 ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ. ನೆಗೋಷಿಯಬಲ್ ಪ್ರೈಸ್. ಆನ್ ಟೇಬಲ್ ಯಾರಾದ್ರು ಬಂದು ಸಪೋರ್ಟ್ ಮಾಡಿದ್ರೆ ಕೇವಲ 5,60,000 ಫೈನಲ್ ಮಾಡ್ಕೊಡ್ತೀನಿ ಸುನಿಲ್. ಓಕೆ, 5,60,000ಕ್ಕೆ ನೀವು 15 ಮಾಡಲು, ಅದು 15 ಮಾಡಲ್ ಗಾಡಿ, 15 ಮಾಡಲು 4x4 ಕೊಡ್ತೀನಿ. ಒಳ್ಳೆ ಮೈಲೇಜ್ ಬರೋ ಗಾಡಿ, ಒಂದು ಒಳ್ಳೆ ಕಾಂಪ್ಯಾಕ್ಟ್ SUV ಅಂತಾನೆ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ. ಸೊ ಸ್ವಿಫ್ಟ್ ಡೀಟೇಲ್ಸ್. 2012 ಮಾಡಲು ಸೆಕೆಂಡ್ ಓನರು VXI ಸ್ವಿಫ್ಟ್, ಬ್ರ್ಯಾಂಡ್ ನ್ಯೂ ಕಂಡೀಷನ್. ಎಲ್ಲಿ ಸರ್ ಶೋರೂಮ್ ಇಂದ ತಗೊಂಡ್ಬಂದ್ರ ಗಾಡಿ ಅಂತ ನಾವು ಬರೀ ವಾಶ್ ಮಾಡಿ ಪಾಲಿಶ್ ಮಾಡಿ ನಿಲ್ಸಿದೀವಿ. ಸೊ ಈ ಕಂಡೀಷನ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಎಕ್ಸಲೆಂಟ್ ಇದೆ ಗಾಡಿ, ಯಾವುದೇ ರೀತಿ ಎಕ್ಸ್ಪೆನ್ಸಸ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಸ್ವಿಫ್ಟ್ ಒಂದು ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿ ಯಾವುದು ಸರ್ ಅಂತ ಕೇಳಿದ್ರೆ ನಾನು ಈ ಗಾಡಿ ನಿಮ್ಗೆ ರೆಕಮೆಂಡ್ ಮಾಡಬಹುದು ಸುನಿಲ್. ಓಕೆ, ಸೊ VXI ಅಲ್ಲ ಸರ್ ಇದು? VXI AC ಪವರ್ಸ್ಟೇರಿಂಗ್ 4 ವಿಂಡೋಸ್ ಎಲ್ಲ ಬಂದ್ಬಿಡುತ್ತೆ. VXI ವೇರಿಯಂಟ್ ಒಂದು ಸ್ವಿಫ್ಟ್ ಪ್ರೈಸ್ ಏನಾಗುತ್ತೆ ಸರ್? ಸುನಿಲ್ ತುಂಬಾನೇ ರೀಸನೇಬಲ್ ಪ್ರೈಸ್ ಅಲ್ಲಿ ಕೊಡ್ತೀನಿ. 3,75,000 ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ. ನೆಗೋಷಿಯಬಲ್ ಪ್ರೈಸ್ ಇದೆ. ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ ಕೇವಲ 3.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 12 ಮಾಡಲು VXI ಸ್ವಿಫ್ಟ್ ಹೊಸ ಶೇಪ್. ಓಕೆ, ಸೊ ಬೆಸ್ಟ್ ಡೀಲ್ ಅಂತ ಹೇಳ್ಬೋದು. 3,75,000ಕ್ಕೆ ಫೈನಲ್ ಆಗುತ್ತೆ. ಎಸ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫೋರ್ಡ್ ಸ್ಪೋರ್ಟ್ ಇದೆ. ಸೊ ಡಿಮ್ಯಾಂಡೆಡ್ ವೆಹಿಕಲ್, ಇದ್ರ ಡೀಟೇಲ್ಸ್ ಸರ್? ಸುನಿಲ್ ಫೋರ್ಡ್ ಎಂಡೋವರು 2008 ಮಾಡಲು ಫ್ರೆಶ್ FC ಜೊತೆಗೆ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಜೊತೆಗೆ ನಿಮ್ಗೆ ಸಿಗುವಂಥದ್ದು. ಸೆಕೆಂಡ್ ಓನರ್ ವೆಹಿಕಲ್, 1 ಲಕ್ಷ ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ ಓಡಿರುವಂಥದ್ದು. ಒಂದು ಒಳ್ಳೆ ನಿಮಗೆ ಎಂಡೋವರ್ ಬೇಕು ಅಂತ ಅಂದ್ರೆ ನಿಮಗೆ ಖಂಡಿತವಾಗ್ಲೂ ಎಲ್ಲೂ ಸಿಗ್ತಾ ಇಲ್ಲ. ಅದು ಈ ಶೇಪ್ ಅಲ್ಲಿ ಅಂದ್ರೆ ತುಂಬಾ ಇಂಜಿನ್ ಪರ್ಫಾರ್ಮೆನ್ಸ್, ತುಂಬಾ ಒಳ್ಳೆ ಇಂಜಿನ್ ಪರ್ಫಾರ್ಮೆನ್ಸ್ ಈ ಶೇಪ್ ಅಲ್ಲಿ ಬಂದಿರುವಂಥದ್ದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಒಂದು ಎಂಡೋವರ್ ನೋಡ್ತಿರೋರಿಗೆ, ಅದು ಲೋ ಬಜೆಟ್ ಅಲ್ಲಿ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ನಾವು ಹೇಳ್ಬೋದು ಸುನಿಲ್. ಸೊ 2008 ಮಾಡಲ್ ಗಾಡಿ ಫೋರ್ಡ್ ಎಂಡೋವರ್, ಒಳ್ಳೆ 4x4 4x2 ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಸೊ 2008 ಅಂತಂದ್ರೆ ಆಲ್ಮೋಸ್ಟ್ 15 ಇಯರ್ಸ್ ಕ್ರಾಸ್ ಆಗ್ಬಿಟ್ಟಿದೆ. ಆಲ್ಮೋಸ್ಟ್ 15 ಇಯರ್ಸ್ ಕ್ರಾಸ್ ಆಗ್ಬಿಟ್ಟಿದೆ. ಬಟ್ ಸ್ಟಿಲ್ ನಿಮಗೆ ಈ ಕಂಡೀಷನ್ ಅಲ್ಲಿ ಸಿಗ್ತಿದೆ ಅಂತಂದ್ರೆ ಒಂದು ಅಪರೂಪ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ ಸುನಿಲ್. ಒಂದು ಒಳ್ಳೆ ಪ್ರೈಸ್ ಅಲ್ಲೂ ಕೂಡ ಕೊಡ್ತೀನಿ. 4,70,000 ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀನಿ. ನೆಗೋಷಿಯಬಲ್. ಆನ್ ಟೇಬಲ್ ಯಾರಾದ್ರು ಬಂದು ಸಪೋರ್ಟ್ ಮಾಡೋದು ಕೇವಲ 4,40,000 ರೂಪಾಯಿಗೆ C7 ಸೀಟರ್ ಎಂಡೋವರು ನಿಮಗೆ ಕೊಟ್ಬಿಡ್ತೀನಿ ಅಂತ ಹೇಳ್ಬೋದು ಸುನಿಲ್. 4,40,000ಕ್ಕೆ ನಿಮ್ಗೆ ಒಂದು ಫೋರ್ಡ್ ಎಂಡೋವರು 4x2, ಅದು ನಿಮಗೆ 2008 ಮಾಡಲ್ ಗಾಡಿ. ಸೊ ಫ್ರೆಶ್ ಫಿಟ್ನೆಸ್, 5 ಇಯರ್ಸ್ ಫಿಟ್ನೆಸ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಜೊತೆಗೆ ಬ್ರ್ಯಾಂಡ್ ನ್ಯೂ ಟೈರ್ ಜೊತೆ ಕೊಡ್ತೀನಿ ಸುನಿಲ್. ಸೊ ಇನ್ನೊಂದು ಮರ್ಸಿಡೀಸ್ ಬೆಂಜ್ ಇದೆ. ಸೊ C ಕ್ಲಾಸ್, ಇದ್ರ ಡೀಟೇಲ್ಸ್ ಸರ್? ಸುನಿಲ್ ಮರ್ಸಿಡೀಸ್ ಬೆಂಜ್ C220 ಅಂತ ಹೇಳ್ಬೋದು. 2013 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ತುಂಬಾನೇ ಚೆನ್ನಾಗಿದೆ. ಒಂದು ಮರ್ಸಿಡೀಸ್ ನೋಡ್ತಿರೋರಿಗೆ, ಅದು ಒಂದು ಲೋ ಬಜೆಟ್ ಅಲ್ಲಿ ಒಂದು ಲಕ್ಸುರಿ ವೆಹಿಕಲ್ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಮರ್ಸಿಡೀಸ್ ಅಂತ ನಾವು ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ಯಾವುದೇ ರೀತಿ ಎಕ್ಸ್ಪೆನ್ಸಸ್ ಮಾಡೋ ಅವಶ್ಯಕತೆ ಇಲ್ಲ. ಬರೀ ಡೀಸೆಲ್ ಹಾಕೊಂಡು ಗಾಡಿ ಓಡಿಸ್ಕೋಬೇಕಂತ ಹೇಳ್ಬೋದು ಸುನಿಲ್. ಒಂದು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಅಥವಾ ಒಂದು ಲಕ್ಸುರಿ ಸೆಗ್ಮೆಂಟ್ ಅಲ್ಲಿ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಸುನಿಲ್. ಓಕೆ, ಯಾರಾದ್ರೂ ಒಂದು ಮರ್ಸಿಡೀಸ್ ಬೆಂಜ್ C220D ಅಲ್ಲ ಸರ್ ಇದು? ಹೌದು ಸುನಿಲ್. ಓಕೆ, ಡೀಸೆಲ್ ವೇರಿಯಂಟ್. ಸೊ ಆಟೋಮೆಟಿಕ್, ಸೊ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಅಂತ ಹೇಳ್ಬೋದು. ಗಾಡಿ ಕೂಡ ಸಕ್ಕತ್ತಾಗಿದೆ. ಸೊ
ಪ್ರೈಸ್ ಏನಾಯ್ತು ಸರ್ ಈ ಮರ್ಸಿಡೀಸ್ ಬೆಂಜ್ ಗಾಡಿ? 11,75,000 ಆಸ್ಕಿಂಗ್ ಇಕ್ಕಿದ್ದೀವಿ, ನೆಗೋಷಿಯಬಲ್ ಪ್ರೈಸ್ ಇದೆ. ಆನ್ ಟೇಬಲ್ ಯಾರಾದರೂ ಬಂದು ಸಪೋರ್ಟ್ ಮಾಡಿದೆ ಕೇವಲ 11,49,000 ಫೈನಲ್ ಮಾಡ್ಕೊಡ್ತೀನಿ ಅಂತ ಹೇಳ್ಬೋದು ಸುನಿಲ್. ಓಕೆ, 11,49,000 ನಿಮ್ಗೆ ಒಂದು ಮರ್ಸಿಡೀಸ್ ಬೆಂಜ್ ಸಿ ಕ್ಲಾಸ್ ಸಿಗ್ತಾ ಇದೆ. ಸೊ ಅದೇ BMW 320D ತಗೋಬೇಕು ಅಂತಂದ್ರೆ ಮಿನಿಮಮ್ ಅಂದ್ರೂ ಅದೇ 10,10 ಲಕ್ಷ ಆರಾಮಾಗಿ ಸಿ ಕ್ಲಾಸ್ ತಗೊಂಡು ಆರಾಮಾಗಿ ಓಡೋದು. ಖಂಡಿತವಾಗ್ಲು. ಸೊ ಫೀಲ್ ಅಂಡ್ ಕಂಫರ್ಟ್ ಎಲ್ಲ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು.